ನಮಸ್ಕಾರ ದೇವರು. ಇನ್ನು ಕನ್ನಡದಲ್ಲಿ ಮಾತನಾಡಿ ಎಂದದ್ದಕ್ಕೆ ಮರಾಠ ಪುಂಡರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಗಾವಿಯಲ್ಲಾಗಿದೆ. ಬಸ್ನಲ್ಲಿ ಒಬ್ಬಾಕೆ ಕಂಡಕ್ಟರ್ ಜೊತೆಗೆ ಮಾತನಾಡಿದ್ರು ಮರಾಠಿಯಲ್ಲಿ. ನಂಗೆ ಮರಾಠಿ ಬರಲ್ಲ ಮೇಡಮ್, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಾರೆ. ಅಷ್ಟಕ್ಕೆ ಜನರನ್ನು ಕರೆಸಿ ಬಸ್ ತಡೆದು ಹಲ್ಲೆ ನಡೆಸಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ ಹಲ್ಲೆ ನಡೆಸಿದ್ದಾರೆ. ಆ ಕೋತಿಗಳಿದೆಯಲ್ಲ ಹೊಡೆದವು, ಅವ್ನು ಕರ್ಕೊಂಡು ಈ ಕಡೆ ಭಾಗಕ್ಕೆ ಬಂದಾಗ ಅವನ ಕಂಡು ಹಿಡಿದ್ರೆ ಬಿಡ್ಕೊಂಡು ಹಲ್ಲು ಉದುರಿಸ್ಬಿಡ್ಬೇಕು. ಅವಾಗ ಆಗ ನಾವ್ ಹೇಳ್ಬೇಕು, ಹೇಯ್ ಮಾತಾಡ ಅನ್ಬೇಕು. ಅಲ್ಲ, ಅವ್ರು ಇರೋದು ಬೆಳಗಾವಿನಲ್ಲಿ, ಅವ್ರು ಕನ್ನಡ ಬರಲ್ವಾ? ಬರ್ಲೇಬೇಕಲ್ಲ, ಒಂದಾದ್ಲ ಬರಲ್ವಂತ ಅವನು ಅಲ್ಲೇ ಇರ್ತಾರ. ಈ ತರ ರೆಸ್ಪಾನ್ಸ್ ಕೊಟ್ಟಿದ್ದಿದ್ರೆ ಎಲ್ಲ ದಾರಿಗೆ ಬಂದಿರೋರು. ಇದು ಆಕ್ಚುಲಿ ಚೆನ್ನಾಗಿರೋದು. ಓಟ್ ವಿಚಾರ ಹೊಡೆದ್ಬಿಟ್ನಂತೆ, ಹೆಣ್ ಮೇಲಿಂದ ಇಳಿದು ಬಂದ್ಬಿಟ್ಟ ಇವನು ಹೊಡೆದ್ಬಿಡಕ್ಕೆ. ಇವ್ರ ಅಪ್ಪನ ಮನೆದು ಅಷ್ಟು ವಯಸ್ಸಾಗಿದೆ ಅವ್ರಿಗೆ. ಅಳ್ತಾರೆ ಸರ್ ಪಾಪ ಅವರು. ಅಳೋದು ಬೇರೆ ವಿಚಾರ, ನೋಡಿದೆ ಈಗ ಅವ್ರನ್ನ, ವಯಸ್ಸಾಗಿದೆ. ಹೌದು. ರಾಮಲಿಂಗಾರೆಡ್ಡಿ ಅವರೇ, ಈ ಸುಖಕ್ಕೆ ನಿಮಗೆ ಮಂತ್ರಿಗಿರಿ ಯಾಕೆ ಬೇಕು? ನಿಮ್ಮ ನೌಕರರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗದೇ ಇದ್ರೆ ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾನೆ. ರಿಸೈನ್ ಮಾಡಿ ನೆಮ್ಮದಿಯಾಗಿರಿ ಮನೆಯಲ್ಲಿ ಸುಮ್ಮನೆ. ಇದು ಆಕ್ಚುಲಿ ಚೆನ್ನಾಗಿರೋದು.